ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋ ನಮ್ಮ ಸಿರಿಧಾನ ಸಾತ್ವಿಕ ಆಹಾರದಲ್ಲಿ ಭಾನುವಾರ ಏನು ಮಾಡ್ತೀವಿ, ವಿಶೇಷತೆ ಏನಿರುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಹಲವಾರು ಜನಕ್ಕೆ ಯಾವ್ಯಾವ ದಿನ ಏನೇನು ಮಾಡ್ತೀವಿ ಅಂತ, ಹಾಗಾಗಿ ಮೆನು ಏನೇನಿರುತ್ತೆ ಅಂತೇಳಿ ಸೀರಿಯಸ್ ಆಗಿ ನಿಮಗೆ ಹೇಳಬೇಕು ಅಂತ ಈ ವಿಡಿಯೋದ ಮೂಲಕ ಹೇಳಬೇಕು ಅಂತ ಈ ವಿಡಿಯೋ ಮಾಡ್ತಾಯಿನಿ. ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ ದೇಸಿ ಅಂಗಡಿ, ಹಾಗೆ ನಂದ ಪರ್ಸ್ನಲ್ಲು ಮಹೇಶ್ ಬೂವಳ್ಳಿ ಅಂತಿದೆ, ಎಲ್ಲವೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕನ್ನು, ದಯಮಾಡಿ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಮ್ಮದು ಯೂಟ್ಯೂಬು ಮಹೇಶ್ ಬೂವಳ್ಳಿ ಅಂತಿದೆ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ನಾನು ಶೇರ್ ಮಾಡ್ತಾಯಿರ್ತೀನಿ. ಇದು ಯಾವುದು ಮಿಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಇದನ್ನು ಹೇಳ್ತಾಯಿದ್ದೀನಿ. ಒಂದು ವಿಚಾರ, ಈಗ ಭಾನುವಾರದ ವಿಚಾರ. ಈಗ ಭಾನುವಾರ ನಮ್ಮಲ್ಲಿ ಏನು ವಿಶೇಷತೆ ಅಂತ ಇರುತ್ತೆ ಅಂತಂದರೆ, ಹಿಂದೆ ಈಗ ಒಂದು 2 ತಿಂಗಳ ಹಿಂದೆ ನಾವು ದೋಸೆ ಮಾಡ್ತಾಯಿದ್ದು, ಸದ್ಯಕ್ಕೆ ಸಿರಿಧಾನ್ಯ ದೋಸೆನೇ ನಿಲ್ಲಿಸಿದೆ. ಕಾರಣ ಏನಂತಂದರೆ ಸಿಲಿಂಡರ್ ಸಮಸ್ಯೆ, ಗ್ಯಾಸ್ ಸಮಸ್ಯೆ ಇರೋದ್ರಿಂದ. ಈಗ 3 ಮುಖ್ಯ ಉಪಹಾರವನ್ನು ತಯಾರು ಮಾಡ್ತಾಯಿದ್ವಿ. ಏನಂತಾರೆ, ಮೊದಲನೇದಾಗಿ ಭಾನುವಾರ ನಾವು ಸಿರಿಧಾನ್ಯದಲ್ಲಿ ಆರ್ಕವನ್ನು ಬಳಸ್ತೀವಿ, ಅನ್ಪಾಲಿಶ್ ಆರ್ಕ. ಅದರಲ್ಲಿ ನಾವು ತರಕಾರಿ ಪಲಾವನ್ನು ಮಾಡ್ತೀವಿ, ಜೊತೆಗೆ ಅದೇ ಆರ್ಕ ಬಳಸಿ ಇಡ್ಲಿಯನ್ನು ತಯಾರು ಮಾಡ್ತೀವಿ. ಮತ್ತು ಸಾವಯವ ಅಕ್ಕಿ, ಅದು ಸೆಮಿ ಪಾಲಿಶ್ ಇರುತ್ತೆ, ಅದರಲ್ಲಿ ಮೆಂತ್ಯ ಪಲಾವ್ ಮಾಡ್ತೀವಿ. ಒಂದು ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಒಂದೇ ಪಾಲಕ್ ಪಲಾವ್, ಮೆಂತ್ಯ ಪಲಾವ್ ಅಥವಾ ಬೇರೆ ಏನಾದರೂ ಒಂದು ಟೊಮೊಟೊ ಬಾತ್, ಈ ಥರ ಏನಾದ್ರು ಒಂದು ಮಾಡ್ತೀವಿ. ಇಡ್ಲಿ ಮತ್ತು ವೆಜಿಟೇಬಲ್ ಪಲಾವ್ ಇದ್ದೇ ಇರುತ್ತೆ. ಯಾವ ಥರ ಒಂದಂದರೆ ಚೇಂಜಸ್ ಆಗ್ಬೋದು, ಬಟ್ ಸದ್ಯಕ್ಕಂತೂ ಇದ್ದೇ ಇರುತ್ತೆ. ಇದು ಒಂದು ವಿಚಾರ. ಎರಡನೇದು ಬಂದ್ಬಿಟ್ಟು ಸಿರಿಧಾನ್ಯ ಒಂದಾಯಿತು. ಇನ್ನು ನಾವು ಏನೇನು ಬಳಸ್ತೀವಿ, ಇಂಗ್ರೀಡಿಯೆಂಟ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟು. ನಮ್ಮಲ್ಲಿ ಯಾವುದೇ ಪದಾರ್ಥ ಮಾಡಬೇಕಾದ್ರೂ ಕೂಡ ಮೇಯ್ನಾಗಿ ಜನರಲಾಗಿ ಹೇಳ್ಬಿಡ್ತೀನಿ ನಿಮಗೆ, ಮೇಯ್ನಾಗಿ ಸೋಡಾ, ಅಜಿನೋಮೋಟೊ ಅಂತಂದರೆ ಟೇಸ್ಟಿಂಗ್ ಪೌಡ್ರು, MSG ಅಂತಾರೆ, ಅದನ್ನು ಬಳಸಲ್ಲ. ಮತ್ತು ಯಾವುದೇ ರೀತಿ ಆರ್ಟಿಫಿಷಿಯಲ್ ಫ್ಲೇವರು, ಆರ್ಟಿಫಿಷಿಯಲ್ ಕಲರು, ಯಾವುದೇ ಸಿಂಥೆಟಿಕ್ ಕಲರ್ನ ನಾವು ಬಳಸಲ್ಲ, ಫ್ಲೇವರ್ನ ಬಳಸಲ್ಲ. ಮತ್ತು ದಾಲ್ಡಾ ತುಪ್ಪ, ರಿಫೈನ್ಡ್ ಆಯಿಲು, ಮತ್ತು ಯಾವ್ದಾದ್ರು ಒಂದು ಕಲರ್ಗೋಸ್ಕರ ಯಾವ್ದಾರು ಪೌಡ್ರ್ ಬಳಸ್ತಾರೆ, ಆ ಥರದ್ದು ಯಾವುದೂ ಇಲ್ಲ. ಕೆಮಿಕಲ್ ಬೇಸ್ಡ್ ಯಾವುದನ್ನು ಕೂಡ ನಾವು ಬಳಸಲ್ಲ. ಪ್ರತಿಯೊಂದು ಕೂಡ ನಾವು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು, ಚಕ್ಕೆ, ಲವಂಗ, ಜೀರಿಗೆ, ಏನೇ ಹಾಕ್ಬೇಕಾದ್ರೂ ಕೂಡ, ಖಾರದ ಪುಡಿ ಆಗಲಿ, ಅರಿಶಿನ ಪುಡಿ ಆಗಲಿ, ಪ್ರತಿಯೊಂದು ನಾವೇ ತಯಾರು ಮಾಡಿರಬೇಕು ನಮ್ಮ ಪದಾರ್ಥಗಳಿಗೆ. ಇದೆಲ್ಲವೂ ಕೂಡ ರೈತರಿಂದ ಆರ್ಗ್ಯಾನಿಕ್ ಆಗಿರಬೇಕು, ಅಥವಾ ಯಾವುದೇ ರೀತಿ ಕೆಮಿಕಲ್ ಇಲ್ದಿರೋದನ್ನು ನಾವು ಬಳಸ್ತೀವಿ. ಇನ್ನು ಸೊಪ್ಪು ತರಕಾರಿಗಳು ಆರ್ಗ್ಯಾನಿಕ್ ಸಿಕ್ಕಿದ್ರೆ ನೇರವಾಗಿ ಬಳಸ್ತೀವಿ. ಸಿಗಲಿಲ್ಲ ಅಂದರೆ ಮಾರ್ಕೆಟಲ್ಲಿ ಇರ್ತಕ್ಕಂಥ ಸೊಪ್ಪು ತರಕಾರಿಗಳನ್ನ ತಂದು ನಾವು ಅದನ್ನು ಉಪ್ಪು, ಹುಣಸೆಹಣ್ಣು ಹಾಕಿ ನೈಟು ತೊಳೆದಿಟ್ಟಿರ್ತೀವಿ. ಬೆಳಗ್ಗೆ ಅದನ್ನು ಫ್ಲೋ ವಾಟರ್ನಲ್ಲಿ, ಅಂದರೆ ಚೆನ್ನಾಗಿ ನೀರಲ್ಲಿ ತೊಳೆದು ಬಳಸ್ತೀವಿ. ಸೊ ಈ ರೀತಿಯ ವ್ಯವಸ್ಥೆಯನ್ನು ಅಂದರೆ ನಮ್ಮ ಉದ್ದೇಶ ಏನಂತಾರೆ, ಸಂಪೂರ್ಣವಾಗಿ ನ್ಯಾಚುರಲ್ ಫುಡ್ ಕೊಡಬೇಕು, ಎಷ್ಟು ಸಾಧ್ಯನೋ ಅಷ್ಟು ಕೆಮಿಕಲ್ ಇಲ್ದಂಗೆ ಬಳಸಬೇಕು ಅಂತೇಳಿ. ಇನ್ನೂ ಮುಖ್ಯವಾಗಿ ಏನಂತಂದರೆ, ನಿಮಗೆ ಮಾಹಿತಿ ಏನಂತಂದರೆ, ದಯವಿಟ್ಟು ವೀಡಿಯೋ ಪೂರ್ತಿ ನೋಡಿ, ಹಾಗಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಸುಮ್ಮನೆ ಏನೋ ಸಿರಿಧಾನ್ಯ ಸಾತ್ವಿಕ ಆಹಾರ ಅಂತ ಇಟ್ಕೊಂಡು ಕೇವಲ ಸಿರಿಧಾನ್ಯದಲ್ಲಿ ಮಾಡಿಕೊಟ್ಬಿಡ್ತೀವಿ ಅನ್ನೋದಲ್ಲ. ಇದ್ರ ಜೊತೆಗೆ ನಾವು ಬಳಸುವಂತಹ ಪಾತ್ರೆ ಎಲ್ಲೂ ಕೂಡ ಪ್ಲಾಸ್ಟಿಕ್ ಟಚ್ ಆಗೋಲ್ಲ, ಅಲ್ಯೂಮಿನಿಯಂ ಟಚ್ ಆಗೋಲ್ಲ. ಆಹಾರ ಖಾದ್ಯ ತಯಾರು ಮಾಡ್ಬೇಕಾದ್ರೆ ಕಂಪ್ಲೀಟ್ಲಿ ಸ್ಟೈನ್ಲೆಸ್ ಸ್ಟೀಲ್, ಫುಡ್ ಗ್ರೇಡ್ ಸ್ಟೀಲನ್ನು ಬಳಸಿ ನಾವು ಖಾದ್ಯಗಳನ್ನು ಉಪಹಾರವನ್ನು ತಯಾರು ಮಾಡುತ್ತೆ. ಇನ್ನು ಕೆಲವರಿಗೆ ಏನಾದ್ರು ಪ್ರಶ್ನೆ ಇದ್ರಿ, ಈಗ ಉದಾಹರಣೆಗೆ ಮೀಡಿಯಾದಲ್ಲಿ ನೋಡಿರ್ತೀರಿ, ಅಲ್ಯೂಮಿನಿಯಂ ಬಳಸಿದ್ರಿ ಅದಕ್ಕೆ ಇಡ್ಲಿಗೆ ಅಂತೇಳಿ. ಇಡ್ಲಿಗೆ ನೇರವಾಗಿ ನಾವು ಸಂಪಣವನ್ನು ಪಾತ್ರೆ ಹಾಕಿಬಿಡಲ್ಲ, ಬಟ್ಟೆ ಹಾಕಿಬಿಡೋದು. ಹಿಂದೆ ನಾವು ಬಾಳೆ ಎಲೆ ಬಳಸ್ತಾಯಿದ್ವಿ. ಬಾಳೆ ಎಲೆ ಒಂದು ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಕಾಟನ್ ಬಟ್ಟೆನ ಬಳಸಿ ನಾವು ಇಡ್ಲಿಯನ್ನು ಬಿಡ್ತೀವಿ. ಹಾಗಾಗಿ ಅದು ಅಲ್ಯೂಮಿನಿಯಂ ಟಚ್ ಆಗಲ್ಲ ಅನ್ನೋದು ನನ್ನ ಭಾವನೆ. ಇದಿಷ್ಟು ಬಿಟ್ಟರೆ ಇನ್ನು ಸಂಪೂರ್ಣವಾಗಿ ನಮ್ಮದು ಏನು ಹೇಳ್ತೀವಿ, ಸಿರಿಧಾನ್ಯ ಸಾತ್ವಿಕ ಆಹಾರ ಅಂತೇಳಿ ಆ ರೀತಿ ಮಾಡ್ತೀವಿ. ಸಾತ್ವಿಕ ಆಹಾರ ಅಂತೇಳಿ ಕೆಲವ್ರಿಗೆ ನೀವು ಈರುಳ್ಳಿ ಬೆಳ್ಳುಳ್ಳಿ ಬಳಸಲ್ವ ಅಂತ ಕೇಳ್ಬೋದು. ಸಾತ್ವಿಕ ಅನ್ನೋ ಪದದ ಅರ್ಥ ನೀವು ನೋಡಿದಾಗ ಒಂದು ಬಂದ್ಬಿಟ್ಟು ಭಗವದ್ಗೀತೆಯಲ್ಲಿ ಸಾತ್ವಿಕ ಅಂತೇಳಿ ಈರುಳ್ಳಿ ಬೆಳ್ಳುಳ್ಳಿ ಬಡಿಸಂಗಿಲ್ಲ, ಆಯಿತಾ. ಹಾಗೆ ಸಾತ್ವಿಕ ಅಂದರೆ ಹೆಚ್ಚಿಗೆ ಮಸಾಲೆ ಬಳಸಂಗಿಲ್ಲ, ನಾನ್ ವೆಜ್ಜು ಇರೋಂಗಿಲ್ಲ, ಈ ರೀತಿ ಅರ್ಥ ಬರುತ್ತೆ. ಬಟ್ ನಮ್ಮಲ್ಲಿ ಏನಂದರೆ ಈರುಳ್ಳಿ ಬೆಳ್ಳುಳ್ಳಿ ಲಿಮಿಟೇಷನಲ್ಲಿ ಬಳಸ್ತೀವಿ. ಹಾಗಾಗಿ ಅದನ್ನು ಇನ್ನೊಂದು ಪದದ ಅರ್ಥ, ಸಾತ್ವಿಕ ಅನ್ನೋದಕ್ಕೆ ಇನ್ನೊಂದು ಪದದ ಅರ್ಥ ಶುದ್ಧತೆ ಅಂತ ಇದೆ. ಸೊ ಹಾಗಾಗಿ ನಾವು ಆ ರೀತಿ ಅರ್ಥ ಮಾಡಿಕೊಂಡು ಎರಡೂ ಅಂಗ್ಲಾಕ್ ಹಾಕ್ಕೊಂಡ್ರೆ ನಾವು ಮೋಸ್ಟ್ಲಿ ಒಂದು ದಿನ ಮಂಗಳವಾರ ಮತ್ತು ಶುಕ್ರವಾರ ಸಾತ್ವಿಕ ಆಹಾರನೇ ಮಾಡ್ತೀವಿ. ಆವತ್ತು ಈರುಳ್ಳಿ ಬೆಳ್ಳುಳ್ಳಿ ಯಾವುದಕ್ಕೂ ಬೇಕಲ್ಲ, ಬಿಸಿಬೇಳೆ ಭಾತು ಬೇಕಾಗಿಲ್ಲ, ಶುಕ್ರವಾರ ಪೊಂಗಲಿಗೆ ಬೇಕಾಗಿಲ್ಲ. ಸೊ ಹಾಗಾಗಿ ಅವತ್ತು ಸಾತ್ವಿಕ ಆಹಾರನೇ ಇರುತ್ತೆ ಅಂತ ಪುಳಿಯೋಗರೆ ಮಾಡ್ತೀವಿ. ಪುಳಿಯೋಗರೆ ಕೂಡ ಯಾವುದೇ ಈರುಳ್ಳಿ ಬೆಳ್ಳುಳ್ಳಿ ಬೇಕಾಗಿಲ್ಲ. ಸೊ ಈ ನಿಟ್ಟಿನಲ್ಲಿ ನಮ್ಮದು ಶುದ್ಧವಾಗಿ ಸಾತ್ವಿಕ ಆಹಾರವನ್ನು ನಾವು ಜನರಿಗೆ ಸುಮಾರು 7-8 ವರ್ಷಗಳಿಂದ ಕೊಟ್ಕೊಂಡು ಬರ್ತಾಯಿದ್ವಿ. ಒಳ್ಳೆ ರೆಸ್ಪಾನ್ಸ್ ಇದೆ. ಇನ್ನೊಂದು ನಮಗೆ ಹೆಮ್ಮೆ ಏನಂತಂದರೆ, ಸುಮಾರು ಸುಮ್ಮನೆ ಇದನ್ನು ಕಾಟಾಚಾರಕ್ಕೆ ಅಥವಾ ಏನೋ ಹೇಳ್ತಲ್ಲ, ಆತ್ಮಸಾಕ್ಷಿಯಿಂದ ಹೇಳ್ತಾಯಿದ್ದೀನಿ,
100 ಜನಕ್ಕೆ ಡಯಾಬಿಟಿಕ್ ವಾಸಿ ಮಾಡಿದ್ದೀವಿ, ಅಂದರೆ ರಿವರ್ಸ್ ಆಗಿದೆ. ದಿಸ್ ಇಸ್ ಲೈಫ್ ಸ್ಟೈಲ್ ಡಿಸಾರ್ಡರ್ ಇದನ್ನು ರಿವರ್ಸ್ ಮಾಡಿದ್ದೀವಿ. ಬಿ ಪಿ ವಾಸಿ ಮಾಡಿದ್ದೀವಿ, ಥೈರಾಯ್ಡು ಮತ್ತು ಗ್ಯಾಸ್ಟ್ರಿಕ್ಕು, ಒಬೇಸಿಟಿ ಮತ್ತು ರಕ್ತ ಶುದ್ಧಿ ಇಲ್ಲದೆ ಇರ್ತಕ್ಕಂಥದ್ದು, ಈ ರೀತಿ ಹಲವಾರು ಕಾಯಿಲೆಗಳನ್ನು. ಮತ್ತು ಅವ್ರ ಹೆಸರು ಹೇಳೋಕ್ಕೆ ಆಗಲ್ಲ ನಾನು, ಸುಮಾರು ಒಂದು 5-6 ಜನಕ್ಕೆ ಕ್ಯಾನ್ಸರ್ ಪೇಷಂಟ್ಗಳಿಗೆ ಡಾಕ್ಟರ್ ಖಾದರ್ ಅವ್ರ ಹತ್ರ ತರಿಸಿ ಆಹಾರದಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಕ್ಯಾನ್ಸರ್ ಗುಣಮುಖ ಆಗಿದೆ, ಆಯಿತಾ. ಸೊ ಹಾಗಾಗಿ ನಮ್ಮ ಉದ್ದೇಶ ಏನಂತಾರೆ, ನಮ್ಮ ಮಿಸ್ಸಸ್ದು, ಇದನ್ನು ಬಳಸ್ಕೊಳ್ಳಿ, ಆರೋಗ್ಯ ಕಾಪಾಡ್ಕೊಳ್ಳಿ ಅನ್ನೋದು. ನಮಸ್ಕಾರ.